ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು 7 ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಏನು ಸರ್ ಇದು 7 ಪಾಯಿಂಟ್ಸ್ ಅಂದರೆ, ಈ 7 ಪಾಯಿಂಟ್ಸ್ ಏನಿದೆಯಲ್ಲ ನಿಮ್ಮ ಸೆಕ್ಸುವಲ್ ಡ್ರೈವ್ ಅಥವಾ ಸೆಕ್ಸುವಲ್ ಪ್ಲೇಜರ್ನ ಡಿಸೈಡ್ ಮಾಡುತ್ತೆ. ಈ 7 ಪಾಯಿಂಟ್ಸ್ದಿಂದಾನೇ ನೀವು ಸೆಕ್ಸುವಲ್ ಪವರ್ ವೀಕ್ ಆಗುತ್ತೆ. ಏನೇನಪ್ಪ ಇದು 7 ಪಾಯಿಂಟ್ಸು, ಏನು ಡಾಕ್ಟರ್ ಹೇಳೋರಿದ್ರೆ ಅಂತ, ಯಾಕಂದರೆ ಇದು ಕ್ಯೂರಿಯಾಸಿಟಿ ಉತ್ಪತ್ತಿ ಆಗುತ್ತೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇದೆ, ಲಾಸ್ಟ್ವರೆಗೆ ನೋಡಿ. ಇಫ್ ಇನ್ ಕೇಸ್ ಹೊಸ ವ್ಯೂವರ್ಸ್ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಾಕಂದರೆ ಈ ಥರ ಅಥೆಂಟಿಕ್ ಆಯುರ್ವೇದ ಮತ್ತು ಸೆಕ್ಸುವಲ್ ಮೆಡಿಸಿನ್ ಬಗ್ಗೆ ನಾಲೆಜ್ ನಿಮಗೆ ಬೇರೆ ಕಡೆ ಸಿಗಲ್ಲ. ಸೂಕ್ಷ್ಮವಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಒಂದೊಂದು ವಿಷಯನ ನೋಡೋಣ. 7 ಪಾಯಿಂಟ್ಸ್ ಏನಂದ್ರಪ್ಪ, ಈ 7 ಪಾಯಿಂಟ್ದಿಂದ ನನ್ನ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಅಥವಾ ನನಗೆ ಲೈಂಗಿಕ ಕೆಪಾಸಿಟಿ ಕಡಿಮೆ ಆಗಿದೆ, ಸ್ಟ್ಯಾಮಿನಾ ಕಡಿಮೆ ಆಗಿದೆ, ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಆಗ್ತಾ ಇಲ್ಲ, ಏನೋ ವೈಫ್ ಹೇಳ್ತಾರೆ ಅಂತ ಮಾಡ್ತೀನಿ, ನನಗೆ ಯಾಕೋ ಅಷ್ಟು ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಿರಲ್ಲ, ಅದು ಹಿಂದ್ಗಡೆ 7 ಪಾಯಿಂಟ್ಸ್ ಇದೆ. ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಲೈಫ್ನಲ್ಲಿ 7ಕ್ಕೆ 7 ಇರಲೇಬೇಕಂತೆಲ್ಲ. ಈ 7ನಲ್ಲಿ 2 ಇದೆ, 3 ಇದೆ, 4 ಇದ್ರೆ ಅದನ್ನು ಅಡ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಈ 7 ರೀಜನ್ದಿಂದನೇ ಸೆಕ್ಸ್ ಪ್ರಾಬ್ಲಮ್ ಬರೋದು. ಓಕೆನಾ? ಸೊ ಈ 7ನಲ್ಲಿ 7 ಎಲ್ಲರಲ್ಲಿ ಇರಲ್ಲ. ಇದರಲ್ಲಿ 1 ಇರ್ಬೋದು, ಅಥವಾ 2 ಇರ್ಬೋದು, ಅಥವಾ 3 ಇರ್ಬೋದು, ಒಬ್ಬರೊಬ್ಬರಿಗೆ 4 ಕೂಡ ಇರ್ಬೋದು. ಸೊ ಫಸ್ಟ್ ಪಾಯಿಂಟ್ ಏನಪ್ಪ 7ನಲ್ಲಿ ಅಂದರೆ, ಇದರಲ್ಲಿ ಸ್ಟ್ರೆಸ್ ಮತ್ತು ಆಂಗ್ಸೈಟಿ, ಲೈಂಗಿಕ ಆಸಕ್ತಿ ಕಡಿಮೆ ಆಗಬೇಕು, ಸೆಕ್ಸ್ ಡ್ರೈವ್ ಕಡಿಮೆ ಆಗಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯ ಇವತ್ತು ನಾಳೆ ಎಲ್ಲರ ಲೈಫ್ನಲ್ಲಿ ಸ್ಟ್ರೆಸ್ ಇದೆ. ಇಷ್ಟು ಲೆವೆಲ್ಗೆ ಸ್ಟ್ರೆಸ್ ಇದೆ ಅಂದ್ರೆ, ಒಂದು ಸಾಫ್ಟ್ವೇರ್ ಎಂಪ್ಲಾಯ್ ಇದ್ದಾನೆ, ಅವನಿಗೆ ಒಂದಿಷ್ಟು ಇಷ್ಟು ಪ್ರಾಜೆಕ್ಟ್ ಇದೆ, ಇಷ್ಟು ದಿವಸದಲ್ಲಿ ನಾನು ಮುಗಿಸ್ಲೇಬೇಕಂತ ಅವನಿಗೆ ಒಂದು ಸ್ಟ್ರೆಸ್ ಇದೆ. ಒಬ್ಬ ಸ್ಟೂಡೆಂಟ್ ಇದ್ದಾನೆ, ನನಗೆ ಎಕ್ಸಾಮ್ ಇದೆ, ಇಷ್ಟು ಸ್ಕೋರ್ ಮಾಡಲೇಬೇಕಂತ ಅವನಿಗೆ ಒಂದು ಸ್ಟ್ರೆಸ್ ಇದೆ. ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಕೊರೋನಾ ಆದಮೇಲೆ ಎಷ್ಟೋ ಬಿಸ್ನೆಸ್ನಲ್ಲಿ ಲಾಸಸ್ ಆಗಿದೆ, ಯಾರಿಗೋ ಸಾಲ ಮಾಡಿದ್ದಿರ್ತಾರೆ, ಅದು ಸಾಲ ತೀರಿಸ್ಬೇಕಂತ ಅದು ಸ್ಟ್ರೆಸ್ ಇದೆ. ಏನೋ ಅನ್ಸರ್ಟಿನಿಟಿ, ಭಯ. ಈಗ ಯುದ್ಧ ನಡೀತಾ ಇದೆ, ಪೆಟ್ರೋಲು ಡೀಸೆಲ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ರೇಷನ್ ಐಟಮ್ ಜಾಸ್ತಿ ಆಗ್ತಾ ಇದೆ, ಯಾರೋ ಮನೆ ಕಟ್ತಾ ಇದ್ದಾರೆ, ಆನ್ ಆಫ್ ಸಡನ್ ಎಲ್ಲ ಸಿಮೆಂಟು ಕಾಸ್ಟ್ಲಿ ಆಯಿತು, ಅದು ಕಾಸ್ಟ್ಲಿ ಆಯಿತು, ಇದು ಕಾಸ್ಟ್ಲಿ ಆಯಿತು, ಅದು ಒಂದು ಸ್ಟ್ರೆಸ್ಸು. ಈ ಸ್ಟ್ರೆಸ್ ಮಾಡಿ ಮಾಡಿ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಕಾರ್ಟಿಸಲ್ ಅಂತ ಕೆಮಿಕಲ್ ಜಾಸ್ತಿ ಆಗುತ್ತೆ. ಈ ಕಾರ್ಟಿಸಲ್ ಕೆಮಿಕಲ್ ಹೆಂಗಂದ್ರೆ, ಇದು ಟೆಸ್ಟೋಸ್ಟಿರಾನ್ಗೆ ಡೆಡ್ ಅಗೇನಿಸ್ಟ್. ಸೊ ಇವನು ಏನು ಮಾಡ್ತಾನೆ, ನಿಮ್ಮ ಸೆಕ್ಸ್ ಇಚ್ಛೆನೇ ಕಿಲ್ ಮಾಡ್ತಾನೆ, ಸೆಕ್ಸ್ ಇಚ್ಛೆನೇ ಸಾಯಿಸ್ಬಿಡ್ತಾನೆ. ಸೊ ಈ ಸ್ಟ್ರೆಸ್ ಫಸ್ಟ್. ಎರಡನೇದಂದ್ರೆ ಇಂಪ್ರಾಪರ್ ಸ್ಲೀಪ್ ಅಥವಾ ಲ್ಯಾಕ್ ಆಫ್ ಸ್ಲೀಪ್, ಅಂದರೆ ನಿದ್ರೆ ಕಡಿಮೆ ಮಾಡೋದು. 7 ತಾಸಿಗಿಂತ ಕಡಿಮೆ ನಿದ್ರೆ ನೀವು ಲಾಂಗ್ ಟೈಮ್ನಲ್ಲಿ ಮಾಡ್ತಾ ಇದ್ದಾರೆ. ಪಾಪ ಯಾರು ಸಾಫ್ಟ್ವೇರ್ ಎಂಪ್ಲಾಯ್ ಇದ್ದಾರೆ, ನೈಟ್ ಡ್ಯೂಟಿ ಮಾಡ್ತಾರೆ, ಅಥವಾ ಯಾರು ಡ್ರೈವರ್ ಇರ್ತಾರೆ, ನೈಟ್ ಗಾಡಿ ಓಡಿಸ್ಬೇಕು, ಅಥವಾ ಯಾರು ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ, ಎಲ್ಲ ರಾತ್ರಿ ಯಾರು ನಿದ್ದೆ ಕರೆಕ್ಟಾಗಿ ಮಾಡಲ್ಲ ನೋಡಿ, ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ ಸೆಕ್ಸ್ ಪ್ರಾಬ್ಲಮ್ನ, ಬಾ ಅಪ್ಪ ನನ್ನ ಮನೆಗೆ ಬಾ ಅಂತ. ಬಿಕಾಸ್ ಒಂದು 7ರಿಂದ 8 ಅವರ್ ನೀವು ಮಲಗಲೇಬೇಕು. ಸ್ಟಡಿ ಏನು ಹೇಳುತ್ತೆ ಅಂದರೆ, ಒಂದು ಮನುಷ್ಯ ಒಂದು ಪ್ರಾಪರ್ ಅವನ ಬಾಡಿನಲ್ಲಿ ಆದಂಥ ಅವನದೇ ಒಂದು ಇಮ್ಯೂನ್ ಸಿಸ್ಟಮ್ ಇದೆ. ಹೆಂಗೆ ಒಂದು ಕಂಪ್ಯೂಟರ್ನಲ್ಲಿ ಆ್ಯಂಟಿ ವೈರಸ್ ಅಂತ ಹಾಕಿದಿರ್ತೀರ, ಕಂಪ್ಯೂಟರ್ ಮೇಲೆ ಯಾವುದೋ ಹೊರಗಡೆಯಿಂದ ವೈರಸ್ ಅಟ್ಯಾಕ್ ಆಗಬಾರ್ದಂತ, ನಿಮ್ಮ ಬಾಡಿನಲ್ಲಿ ನಿಮ್ಮದೊಂದು ಇಮ್ಯುನಿಟಿ ಸಿಸ್ಟಮ್ ಇದೆ. ಯಾವುದೋ ಹೊರಗಡೆಯಿಂದ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ನಾನಾ ರೂಪದ ಕಾಯಿಲೆ ನಿಮ್ಮ ಬಾಡಿನಲ್ಲಿ ಬಂದ್ರೂ ನಿಮ್ಮ ಬಾಡಿ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಟ್ಟು ಅದು ಅಲ್ಲಿಂದಲೇ ಸಾಯಿಸ್ಬಿಡುತ್ತೆ. ಬಟ್ ಇದು ಆ್ಯಕ್ಟಿವೇಟ್ ಚೆನ್ನಾಗಿರಬೇಕು, ನಿಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು, ನಿಮ್ಮ ರೋಗ ಪ್ರತಿಕಾರಕ ಶಕ್ತಿ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ನೀವು 7 to 8 ಅವರ್ಸ್ ಅಂದರೆ 7ದಿಂದ 8 ತಾಸು ಮಲಗಬೇಕು. ಆವಾಗ ಮಾತ್ರ ನಿಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಬರ್ತಾ ಬರ್ತಾ ಇಮ್ಯುನಿಟಿ ವೀಕ್ ಆಗಿಬಿಟ್ಟು ನಾನಾ ಥರ ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಾಡಿನಲ್ಲಿ. 3ನೇ ಪಾಯಿಂಟ್ ಏನಪ್ಪ ಅಂದರೆ ಅನ್ಹೆಲ್ದಿ ಡೈಟ್. ಇವತ್ತು ನಾಳೆ ಮನುಷ್ಯ ಏನಾಗ್ತಾ ಇದೆ ಅಂದರೆ, ದೊಡ್ಡ ಸಾಧನೆ ಮಾಡಿದಂಗೆ ಅನಿಸ್ತಾ ಇದೆ. ನನಗೆ ತಿಂಗಳಿಗೆ 3 ಲಕ್ಷ ಸಂಬಳ ಇದೆ, 4 ಲಕ್ಷ ಇದೆ, 5 ಲಕ್ಷ ಇದೆ, ಅಯ್ಯೋ ನಾನಿದು ಜೋಳದ ರೊಟ್ಟಿ ತಿನ್ನಲ್ಲ, ಈ ಓಲ್ಡ್ ಸಿಸ್ಟಮ್ ರಾಗಿ ಮುದ್ದೆ ತಿನ್ನಲ್ಲ, ನಾನು ಪಿಜ್ಜಾ ತಿಂತೀನಿ, ನಾನು ಬರ್ಗರ್ ತಿಂತೀನಿ, ನಾನು ಸ್ಪೂನ್ದಿಂದ ಇಡ್ಲಿ ತಿಂತೀನಿ, ಸ್ಪೂನ್ದಿಂದ ದೋಸೆ ತಿಂತೀನಿ ಅಂತ ಇದರಲ್ಲ ವೆಸ್ಟರ್ನೈಸು. ಅದು ಒಂದು ಕಲ್ಚರ್ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಯಾವಾಗ ದುಡ್ಡು ಜಾಸ್ತಿ ಬರುತ್ತೆ ನೋಡಿ, ಈ ಸ್ಪೂನ್ ಬಂದುಬಿಡುತ್ತೆ ಒಳಗಡೆ. ಈ ಸ್ಪೂನ್ ಬಂದಮೇಲೆ ಹೆಲ್ತ್ ಹಾಳಾಗ್ಬಿಡುತ್ತೆ. ಸೊ ಜಂಕ್ ಫುಡ್ಡು, ಅದು ಪಿಜ್ಜಾಸ್ ಇರ್ಬೋದು, ಬರ್ಗರ್ ಇರ್ಬೋದು, ಫ್ರೆಂಚ್ ಬಾರ್ ಇರ್ಬೋದು, ಈ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಕೋಕಾ ಕೋಲಾ, ಥಮ್ಸಪ್ಪು, ಅವು ಇವು ಇವೆಲ್ಲ, ಇದು ಎಲ್ಲ ತುಂಬ ಹೆವಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರುತ್ತೆ. ಒಂದು ನೀವು ಕೋಕ್ ಡ್ರಿಂಕ್ಸ್ ಕುಡಿದ್ರೆ ಅದರಲ್ಲಿ 5 ಅಥವಾ 6 ಸ್ಪೂನ್ ಶುಗರ್ನಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ ಅಷ್ಟು ಕ್ಯಾಲರೀಸ್ ಇರುತ್ತೆ. ನಿಮಗೆ ಪ್ಯಾಷನ್ ಸ್ಟೇಟ್ಮೆಂಟ್ ಅನಿಸುತ್ತೆ, ನಾನು ಫ್ರೆಂಚ್ ಫ್ರೈಸ್ ತಿಂತಾ ಇದ್ದೀನಿ, ಅದನ್ನು ಒಂದು ಫ್ರೈಡು ಪೊಟ್ಯಾಟೋನಲ್ಲಿ ಆಯಿಲ್ನಲ್ಲಿ ಇದು ಫ್ರೈಡ್ ಮಾಡಿದ್ರೆ ಅದರಲ್ಲಿ ಹೆವಿ ರಿಚ್ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್, ಅದೇ ಅಗೇನ್ ಹೈ ಕ್ಯಾಲರಿ.
ಇಷ್ಟೆಲ್ಲ ತುಂಬಿ ತುಂಬಿ ಹೊಟ್ಟೆ ಹಿಂಗೆಲ್ಲ ಪೂರ್ತಿ ಬರ್ತಾವೆ ಈ ಹೋಗ್ಬಿಟ್ಟು ಬಾಡಿನಲ್ಲಿ ಸೆಕ್ಸ್ ಡ್ರೈವ್ನೇ ಕಿಲ್ ಮಾಡೋದೆ. ಆಮೇಲೆ 4ನೇದು ಏನಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನ್ಸ್ನಲ್ಲಿ ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಅಂತ ಈ ಹಾರ್ಮೋನು ಇದು ತುಂಬ ಇಂಪಾರ್ಟೆಂಟ್ ಸೆಕ್ಸ್ ಲೈಫ್ಗೆ, ನಿಮ್ಮ ಕರೇಜ್ಗೆ, ನಿಮ್ಮ ಕಾನ್ಫಿಡೆನ್ಸ್ಗೆ, ನಿಮ್ಮ ಮಸಲ್ ಸ್ಟ್ರೆಂತ್ಗೆ, ನಿಮ್ಮ ಸ್ಕಿನ್ ಕಲರ್ಗೆ, ನಿಮ್ಮ ಕೂದಲಿಗೆ, ಪ್ರತಿಯೊಂದು ವಿಷಯದಲ್ಲಿ ಪುರುಷರಲ್ಲಿ ಪುರುಷತ್ವ ಅಂದರೆ ಇದು ಟೆಸ್ಟೋಸ್ಟಿರೋನ್ ಅಂತ ನೆನ್ಪಿಟ್ಕೊಳ್ಳಿ. ಈ ಟೆಸ್ಟೋಸ್ಟಿರೋನ್ ಏನಾದರೂ ಕಡಿಮೆ ಆಗ್ತಾ ಇದ್ರೆ ಪುರುಷರಲ್ಲಿ ಪುರುಷತ್ವ ಉಳಿದಿಲ್ಲ ಅಂತ ಅರ್ಥ. ಆಮೇಲೆ 5ನೇ ಪಾಯಿಂಟ್ ಏನಂದರೆ ತುಂಬ ಪಾರ್ನೋಗ್ರಫಿ ನೋಡೋದು, ತುಂಬ ಸೆಕ್ಸುವಲ್ ಕಂಟೆಂಟ್ ನೋಡೋದು, ಸೆಕ್ಸ್ ರಿಲೇಟೆಡ್ ವಿಡಿಯೋ ನೋಡೋದು ಮತ್ತು ಮಾಸ್ಟರ್ಬೇಟ್ ಮಾಡೋದು. ಇದು ಮಾಡ್ತಾನೂ ಏನಾಗುತ್ತೆ, ನಿಮ್ಮ ಸೆಕ್ಸುವಲ್ ಡ್ರೈವ್ ಸ್ಲೋಲಿ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಎಷ್ಟೋ ಹಾಸ್ಟೆಲ್ ಹುಡುಗರ್ನಲ್ಲಿ, ನಾವು ಹಾಸ್ಟೆಲ್ನಲ್ಲೇ ಬೆಳೆದಿದ್ದೀವಿ. ಎಷ್ಟೋ ಸತಿ ಏನು ಮಾಡ್ತಾರೆ, ರಾತ್ರಿ ಲೇಟ್ ನೈಟ್ ಪಾರ್ನೋಗ್ರಫಿ ನೋಡ್ತಾರೆ, ಬಾತ್ರೂಮ್ನಲ್ಲಿ ಹೋಗೋದು, ವೀರ್ಯ ಚೆಲ್ಲೋದು, ಬಂದು ಅಂತ ಮಲಗಿಬಿಡೋದು. ಇವೆಲ್ಲ ಮಾಡಿ ಏನಾಗ್ತಾ ಇದೆ, ಸೆಕ್ಸುವಲ್ ಲೈಫ್ ಹಾಳಾಗ್ತಾ ಇದೆ. ಆಮೇಲೆ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಯಾವುದೋ ಒಂದು ಮೆಡಿಕಲ್ ಕಂಡೀಷನ್, ನಿಮಗೆ ಶುಗರ್ ಇರ್ಬೋದು, ಅಥವಾ BP ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಯಾವುದೋ ಆ್ಯಂಗ್ಸೈಟಿಗೆ ಅಥವಾ ಯಾವುದೋ ಬೇರೆ ಕಾಯಿಲೆಗೆ ನೀವು ಪಿಲ್ಸ್ ತೊಗೊಳ್ತಾ ಇರ್ಬೋದು. ಅವೆಲ್ಲ ಕಾರಣದಿಂದನೂ ಕೂಡ ಏನಾಗುತ್ತೆ, ಈ ಥರ ಲೈಂಗಿಕ ಇಚ್ಛೆ ಕಡಿಮೆ ಆಗಿಬಿಡುತ್ತೆ. ಬಟ್ ಏನಂದ್ರಪ್ಪ, ನಾನು ನಿಮಗೆ ಭಯ ಹಾಕ್ತಾ ಇಲ್ಲ, ಏನು ಸರ್ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಿ, ಬಟ್ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ, ನಾನು ಹೇಳ್ತಾ ಇದ್ದೀನಿ, ಈ ಲೋ ಸೆಕ್ಸುವಲ್ ಡ್ರೈವ್ ಯಾವುದೋ ಕಂಡೀಷನ್ ಅಥವಾ ಯಾವುದೋ ಡಿಸೀಸ್ ಇಲ್ಲ, ಇಟ್ ಈಸ್ ಎ ಸಿಂಪ್ಟಮ್. ಯಾವುದೋ ಒಂದು ಕಾಯಿಲೆಗೆ ಪೂರ್ವ ಲಕ್ಷಣ. ಇದನ್ನು ನೀವು ಸರಿಪಡಿಸ್ಬೋದು. ಹೇಗಂದರೆ, ಫಾರ್ ಎಕ್ಸಾಂಪಲ್, ನಿಮಗೆ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿದಿಂದ ಲೋ ಡಿಸೈರ್ ಆಗ್ತಾ ಇದೆ, ಸ್ವಲ್ಪ ಯೋಗ, ಮೆಡಿಟೇಷನು, ಪ್ರಾಣಾಯಾಮ ಮಾಡಿಬಿಟ್ಟು ಸ್ವಲ್ಪ ಏನು ಮಾಡಿ, ಅದನ್ನು ಚೂರು ಕಡಿಮೆ ಮಾಡಿ. ಆವಾಗ ಏನಾಗುತ್ತೆ, ನಿಮಗೆ ಸೆಕ್ಸ್ ಡಿಸೈರ್ ಚೆನ್ನಾಗಾಗುತ್ತೆ. 2ನೇದು ಇಂಪ್ರಾಪರ್ ಸ್ಲೀಪ್ದಿಂದ ಏನಾದರೂ ಈ ಥರ ನಿಮಗೆ ಫೀಲ್ ಆಗ್ತಾಯಿದೆ, ನಿದ್ರೆ ಕರೆಕ್ಟಾಗಿ ಆಗ್ತಾಯಿಲ್ಲ, ಬಾಡಿಗೆ ಎಷ್ಟು ಹೈ ಎನರ್ಜಿ ಫೀಲ್ ಆಗಬೇಕು ಅಷ್ಟು ಆಗ್ತಾಯಿಲ್ಲ ಅಂದರೆ ಸ್ವಲ್ಪ ನಿದ್ರೆನ ಇಂಪ್ರೂವ್ ಮಾಡಿ, 7 to 8 hours ಪ್ರಾಪರ್ ಸ್ಲೀಪ್ ಮಾಡಿ. ಆಮೇಲೆ ಮತ್ತೊಂದು ಏನಂದರೆ, ನಿಮ್ಮ ಡೈಟ್ ನೋಡಿ, ನೀವು ಜಾಸ್ತಿ ಹೊರಗಡೆ ತಿನ್ನೋದು ಬಿಟ್ಬಿಡಿ, ಮನೆ ಫುಡ್ ಜಾಸ್ತಿ ತೊಗೊಳ್ಳಿ. ಆರ್ಡರ್ನಲ್ಲಿ ಒಂದು 2 ಬಾಯ್ಲ್ಡ್ ಮೊಟ್ಟೆನೋ, ಖರ್ಜೂರನೋ, ಅಂಜೂರನೋ, ಬಾದಾಮಿನೋ, ದಾಳಂಬ್ರಿನೋ, ಕಲ್ಲಂಗಡನೋ, ನಾಟಿ ಹಸು ತುಪ್ಪನೋ, ಮೊಳಕೆ ಹೊಡೆದಿದ್ದ ಕಾಳು, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ, ಇಷ್ಟೆಲ್ಲ ಹೆಲ್ದಿ ಫುಡ್ ತೊಗೊಳ್ಳಿ. ಡ್ರೈ ಫ್ರೂಟ್ ಚೆನ್ನಾಗಿ ತೊಗೊಳ್ಳಿ. ಇದರಿಂದ ಏನಾಗುತ್ತೆ, ನಿಮಗೆ ಓವರಾಲ್ ಸ್ವಲ್ಪ ಎನರ್ಜಿ ಚೆನ್ನಾಗಿ ಸಿಗುತ್ತೆ. ಮತ್ತು ಯಾರಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಬರೀ ಕೂತ್ಕೊಂಡು ಕೆಲಸ ಮಾಡ್ತೀರಾ, ವ್ಯಾಯಾಮ ಇಲ್ಲ, ಸ್ವಲ್ಪ ವ್ಯಾಯಾಮ ಸ್ಟಾರ್ಟ್ ಮಾಡಿ. ಒಂದು 45 ನಿಮಿಷ ಮನೆ ಹತ್ರನೇ ಪಾರ್ಕ್ ಇದ್ದರೆ ಪಾರ್ಕ್ನಲ್ಲಿ ವಾಕ್ ಮಾಡಿ, ಅಥವಾ ಜಿಮ್ ಮಾಡ್ತೀರಂದ್ರೆ ಜಿಮ್ನಲ್ಲಿ ನೀವು ಎಕ್ಸಸೈಸಸ್ ಮಾಡಿ, ಅಥವಾ ಮನೆಯಲ್ಲಿ ಜಸ್ಟ್ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ಏನಿದೆ, ಒಂದು ಚಾಪೆ ಹಾಕಿಬಿಟ್ಟು ಏನಿದೆ ಜಸ್ಟ್ ಫ್ಲೋರ್ ಮೇಲೆ ಒಂದು ಕೀಗಲ್ ಎಕ್ಸಸೈಸ್ ಅಂತ ವಿಡಿಯೋ ಬರುತ್ತೆ. ಯೂಟ್ಯೂಬ್ನಲ್ಲಿ ಕೀಗಲ್ ಎಕ್ಸಸೈಸ್ ಸರ್ಚ್ ಮಾಡಿದ್ರೆ ವೀಡಿಯೋಗಳು ಬರುತ್ತೆ. ಅಥವಾ ನಮ್ಮ ಚಾನಲ್ ಮೇಲೂ ಕೀಗಲ್ ಎಕ್ಸಸೈಸ್ ವಿಡಿಯೋ ಇದೆ, ನೀವು ನೋಡ್ಕೊಳ್ಳಿ, ಅದನ್ನು ಫಾಲೋ ಮಾಡಿ. ಸೊ ಇಷ್ಟೆಲ್ಲ ಲೈಫ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡಿಬಿಟ್ಟು ಅದನ್ನು ನೀವು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಪಾರ್ನ್ ಅಡಿಕ್ಷನ್ ಇದೆ, ಸ್ಲೋಲಿ ನೀವು ಪಾರ್ನ್ ನೋಡೋದು ಬಿಡಬೇಡಿ, ಮಾಸ್ಟರ್ಬೇಷನ್ ಬಿಡಬೇಡಿ, ನೆಗೆಟಿವ್ ವಿಚಾರ ಮಾಡೋದು ಬಿಡಬೇಡಿ. ಸೊ ಇಷ್ಟು ಮಾಡಿಬಿಟ್ಟು ನಿಮ್ಮ ಸೆಕ್ಸ್ ಡ್ರೈವ್ ಏನು ಲೋ ಆಗಿದೆ ಅದನ್ನು ಬೂಸ್ಟ್ ಮಾಡಿ, ಮತ್ತು ಸೆಕ್ಸ್ ಲೈಫ್ನ ಎಂಜಾಯ್ ಮಾಡಿ. ಮತ್ತು ಹೊಸ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.